ಎಲ್ಲಿ ಹೋಯ್ತದು? ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ಲ. ನೀವು ಡ್ರಾಯರ್ ಅಲ್ಲಿ ನೋಡ್ರಿ. ಸ್ವಲ್ಪ ಎಲ್ಲಮ್ಮ. ಏನ್ ಬೇಕಿತ್ತಪ್ಪ? ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಟ್ಟಿದ್ದೆ, ಕಾಣಿಸ್ತಿಲ್ಲಮ್ಮ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ಮೇಲೆ ಜೋಪಾನವಾಗಿ ಇಡಬಾರ್ದಿತ್ತ? ಅದು ಜೋಪಾನವಾಗಿ ಇಟ್ಟಿದ್ದೆ ಅತ್ತೆ, ಕೈಗಳು ಜಾಸ್ತಿ ಆಯ್ತಲ್ವಾ, ಎಲ್ಲ ಅದ್ಲು ಬದಲಾಯ್ತೋ ಗೊತ್ತಾಗ್ತಿಲ್ಲ. ಅಲ್ಲ, ನನ್ ಸೂಟ್ ಕೇಸಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲಿ ಬರುತ್ತಮ್ಮ? ನೋಡ್ಲಿ ಬಿಡಮ್ಮ, ಬಟ್ಟೆ ಇಡುವಾಗ ಬಂದು ಸೇರ್ಕೊಂಡಿರಬಹುದು. ಸುಷ್ಮಾ, ಮನೆಯೆಲ್ಲ ಹುಡುಕಿದ್ದಾಯ್ತು, ಎಲ್ಲಿಟ್ಟಿದ್ಯಾ ಅಂತ ಸರಿಯಾಗಿ ಜ್ಞಾಪಿಸ್ಕೋ. ಯೂಶಲ್ ಆಗಿ ಎಲ್ಲಿರ್ತಿದ್ನೋ ಅಲ್ಲೇ ಇಟ್ಟಿದ್ದೆ. ಅಲ್ಲೇ ಇಟ್ಟಿದ್ರೆ ಎಲ್ಲೇ ಹೋಗುತ್ತೆ? ಸ್ವಲ್ಪ ನನ್ನ ಮಾತು ಕೇಳ್ತೀರಾ ನೀವು? ನನ್ಗೆ ಯಾಕೋ ಇವ್ರ ಮೇಲೆ ಡೌಟ್. ಹಾಯ್ ಮಾಮ್, ಹಾಯ್ ಡ್ಯಾಡ್. ವಾಟ್ಸ್ ಹ್ಯಾಪನಿಂಗ್? ಅರೆ ಸರಾ, ಏನಿದು? ಸರನ ನೀನ್ ಹಾಕೊಂಡು ಹೋಗಿದ್ಯಾ? ಎಸ್ ಮಾಮ್. ಹೇಳ್ಬಿಟ್ಟು ಹಾಕೊಂಡು ಹೋಗುತ್ತಾನೆ. ನೀನ್ ಬಿಚ್ಚಿಟ್ ಸ್ನಾನಕ್ಕೆ ಹೋದಾಗ ನನ್ನ ಫ್ರೆಂಡ್ ಬರ್ಡೇ ಇದೆ, ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಮಾಮ್. ಹೇಳ್ಬಿಟ್ಟು ಹೋದ್ಯಾ? ನನಗೆ ಕೇಳಿಸಿಲ್ಲ ಕಣೆ. ಇದಕ್ಕೋಸ್ಕರ ಬೆಳಗ್ಗೆಯಿಂದ ಮನೆ ಎಲ್ಲ ಹುಡುಕಿದಾಯ್ತು. ಅಂದ್ರೆ ಇಷ್ಟೊತ್ತು ತನಕ ಹುಡುಕಿದ್ದು ಅಂಬರ್ ಅಮ್ಮ. ಅಂದ್ರೆ ನಾನು ಕದ್ದಿರಬಹುದು ಅಂತ ನಿಮ್ಗೆ ಅನುಮಾನನಾ? ಅಯ್ಯೋ, ನಿಮ್ಮನ್ ಕಳ್ಳಿ ಅಂತ ನಾವೇನ್ ಹೇಳಿಲ್ವಲ್ಲ. ಮಾತ್ನಲ್ಲಿ ಹೇಳಿಲ್ಲಮ್ಮ, ಆದ್ರೆ ನಡತೆನಲ್ಲಿ ತೋರ್ಸಿದ್ರಲ್ಲ. ಮನೇಲಿರೋ ವಸ್ತು ದಿಢೀರ್ ಅಂತ ನಾಪತ್ತೆ ಆದ್ರೆ ಅದ್ರಲ್ಲಿ ಅನುಮಾನ ಪಡೆದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲಮ್ಮ, ಸೊಸೆ ಅತ್ತೆ ಮೇಲೆ ಅನುಮಾನ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಹೆತ್ತ ಮಗನೇ ತಾಯಿ ಮೇಲೆ ಅನುಮಾನ ಪಡಬಾರ್ದಾಗಿತ್ತು. ಕೇಳಿದ್ರೇನ್ರಿ? ನಮ್ಮಿಬ್ರು ಮಧ್ಯನೆ ಮಗ ಬೇರೆ ಸೊಸೆ ಬೇರೆ ಅಂತ ತಂದ್ ಹಾಕಕ್ ನೋಡ್ತಿದ್ದಾರೆ ನಿಮ್ಮಮ್ಮ. ಏನಮ್ಮ ನೀನು ಒಂದು ಸಣ್ಣ ವಿಷಯ ಇಷ್ಟು ದೊಡ್ಡದು ಮಾಡ್ತಿದ್ಯಲ್ಲ? ಯಾವ್ದೋ ಸಣ್ಣ ವಿಷಯ? 40 ವರ್ಷ ನನ್ನ ಜೊತೆನಲ್ಲಿ ಸಂಸಾರ ಮಾಡಿದ ನಿಮ್ಮಪ್ಪನೇ ಒಂದು ದಿನ ನನ್ನ ಮೇಲೆ ಅನುಮಾನ ಪಡ್ಲಿಲ್ಲ. 4 ತಿಂಗಳು ನಿಮ್ಮ ಜೊತೆಲಿದ್ದ ಮಾತ್ರಕ್ಕೆ ನನ್ನನ್ನು ಕಳ್ಳಿ ಅಂತ ಅನುಮಾನ ಪಟ್ಬಿಟ್ರಲ್ಲಪ್ಪ. ಇದು ಸಣ್ಣ ವಿಷಯನಾ ನಿಮ್ಗೆ? ನನ್ನ ಗಂಡ ನನಗೆ ಎಲ್ಲಾರನ್ನೂ ಪ್ರೀತಿಸೋದನ್ನ ಕಲಿಸಿದಾರಿಯೇ ಹೊರತು ಕದಿಯೋದನ್ನ ಕಲಿಸ್ಲಿಲ್ಲ ಕಣೋ. ಅಂದ್ರೆ ನನ್ ಗಂಡ ನನಗೆ ಪ್ರೀತಿಸೋದನ್ನ ಕಲ್ಸ್ಕೊಟ್ಟಿಲ್ಲ ಅಂತ ತಾನೆ ನಿಮ್ ಮಾತಿನ ಅರ್ಥ? ಸುಷ್ಮಾ ಪ್ಲೀಸ್ ಸ್ಟಾಪ್ ಇಟ್. ಎನಫ್ ಇಸ್ ಎನಫ್. ಯಾಕೆ ಮಮ್ಮಿ ಏನೇನೋ ಮಾತಾಡ್ತೀಯಾ? ನೀನ್ ಯಾವಾಗ್ಲೂ ಹೀಗೆ ಹಿಂದೆ ಮುಂದೆ ಏನು ನೋಡಲ್ಲ. ಅಜ್ಜಿ ಅವ್ರ ಗಂಡನ ಬಗ್ಗೆ ಹೇಳಿದ್ರೆ ಹೊರತು ನಿನ್ ಗಂಡನ ಬಗ್ಗೆ ಅಲ್ವಲ್ಲ. ಸುಮ್ನೆ ಅಜ್ಜಿನ ಕಳ್ಳಿ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ತಪ್ಪು ನಿಂದು. ಟೂ ಮಚ್. ತಗೋ. ನೋಡಿದ್ರನ್ರಿ, ಮಗಳ ಕೈಲೇ ಬಯಸ್ಕೊಳ್ಳೋ ಹಾಗೆ ಮಾಡ್ಬಿಟ್ರು. ಈಗ ನಿಮಗ್ ಸಂತೋಷ ಆಯ್ತಾ? ಇಷ್ಟ ದಿವಸ ನಿಮ್ ಸೇವೆ ಮಾಡಿದಕ್ಕೆ ದೊಡ್ಡ ಬಹುಮಾನ ಕೊಟ್ಬಿಟ್ರಿ. ಏನಮ್ಮ ನೀನು? ಪಾಪ ಅವಳ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಹೌದಪ್ಪ, ನಿನಗೆ ಹೆಂಡತಿ ಕಣ್ಣೀರು ಕಾಣಿಸುತ್ತೆ, ಆದ್ರೆ ತಾಯಿ ಕಣ್ಣೀರು ಕಾಣಿಸೋದಿಲ್ಲ ಕಣೋ, ಕಾಣಿಸೋದಿಲ್ಲ. ತಪ್ಪು ಮಾಡಿರೋ ಹೆಂಡತಿನ ನಂಬ್ತೀಯ, ತಪ್ಪು ಮಾಡದೇ ಇರೋ ತಾಯಿನ ನಂಬಲ್ಲ ಅಲ್ಲ? ನೀನು ನನ್ನ ಮಗ ಅನ್ನೋದಿನ ನೀನು ಬರ್ತಿರ್ಬಹುದು, ಆದ್ರೆ ನನಗೆ ಯಾವಾಗಲೂ ನೆನಪಿರುತ್ತೆ ನಾನು ನಿನ್ನ ತಾಯಿ ಅಂತ. ಅಳ್ಬೇಡಿ ಅಜ್ಜಿ, ಅಳ್ಬೇಡಿ. ಅಜ್ಜಿ, ನೀವು ನನ್ನ ಜೊತೆ ನನ್ನ ರೂಮಲ್ಲಿರಿ. I'm sorry, Ajji. I'm very
ವೆರಿ ಬ್ಯಾಡ್. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ, ನಾನು ನಿಮ್ಮ ಮನ್ಸು ನೋಯಿಸ್ಬಿಟ್ಟೆ. ಈಗ ನನಗೆ ಅರ್ಥ ಆಯ್ತು ನೀವೆಷ್ಟು ಒಳ್ಳೆಯವರು ಅಂತ. ಐ ಆಮ್ ವೆರಿ ಸಾರಿ. ಅದನ್ನು ಮಾಡ್ದೇನು? ಹೋಗ್ಲಿ ಬಿಡಿ. ಏನ್ ಮಾಡ್ತಿದ್ದೀರಾ? ರೊಕ್ಕ ಎಣ್ಸಕ್ ಹತ್ತೀನಿ. ಎಷ್ಟು ಸರಿ ಎಣಿಸ್ತೀರಾ? ಹೆಚ್ಚು ಸರ್ತಿ ಎಣ್ಸಿದ್ರೆ ರೊಕ್ಕ ಹೆಚ್ಚಾಗತ್ತೇನೋ ಅಂತ. ಟೂ ಮಚ್. ಎಷ್ಟು ಹೇಳಿದ್ರೆ ಬುದ್ಧಿ ಬರಲ್ಲ ನಿಮ್ಗೆ. ಹಲೋ ನಂದಿನಿ. ವಾಟ್ ಎ ಸರ್ಪ್ರೈಸ್. ಹೇಗಿದ್ದೀರಾ? ರೀ, ನನಗೆ ನೀವು ಬೇಕು. ದಯವಿಟ್ಟು ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಸಾಕು ರೀ, ನನಗೆ ನನ್ನ ಮಕ್ಕಳ ಮೇಲಿದ್ದ ವ್ಯಾಮೋಹ ಹೊರಟೋಯ್ತು. ನನಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ ರೀ. ಇಲ್ಲ ರೀ. ಬಿಡಿ ನಂದಿನಿ, ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ನಾನು ಬದುಕಿರೋವರೆಗೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಆವತ್ತು ನೀವು ಆಣೆ ಮಾಡಿ ಹೇಳಿದ್ರಿಂದ ನಾನು ನಿಮ್ಮಿಂದ ಬೇರೆ ಇರೋದಕ್ಕೆ ಒಪ್ಕೊಂಡೆ ಹೊರತು, ನನ್ನ ಮಕ್ಕಳೆಲ್ಲ ಆ ದೇವರೇ ಬಂದು ಹೇಳಿದ್ರು ನಾನು ನಿಮ್ಮಿಂದ ದೂರ ಇರ್ತಿರ್ಲಿಲ್ಲ. ಈಗ ನೀವಿಷ್ಟು ಹೇಳಿದ್ರಲ್ಲ, ಸಾಕು. ನಾವು ಇನ್ನೊಂದು ಕ್ಷಣನೂ ನಾವು ದೂರ ಇರೋದು ಬೇಡ. ನಾನು ಈಗಲೇ ಟ್ರೈನಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನೀವು ಅಲ್ಲಿಂದ ಹೊರಡಿ. ನಾವು ಬ್ಯಾಂಗ್ಳೂರ್ ಸ್ಟೇಷನ್ನಲ್ಲಿ ಮೀಟ್ ಮಾಡೋಣ. ನಾನು ಮುಂಚೆ ಬಂದ್ರೆ ನಿಮ್ಗೋಸ್ಕರ ಕಾಯ್ತೀನಿ, ನೀವು ಮುಂಚೆ ಬಂದ್ರೆ ನನಗೋಸ್ಕರ ಕಾಯ್ರಿ. ಓಕೆ? ಆಯ್ತು ಆಯ್ತು ರೀ. ಬ್ರದರ್, ನೀವೇನು ಹೇಳ್ಬೇಕಾಗಿಲ್ರಿ. ಮತ್ತ ನಮಗ್ ಗೊತ್ತು ನೀವು ನಮ್ಮನ್ನು ಬಿಟ್ಟು ಹೋಗ್ತಿದ್ದೀರಾ ಅಂತ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತೀವಿ. ಮತ್ತೆ ಯಾವಾಗ ಬರ್ತೀರಾ ಅಂಕಲ್? ನಾನು ಮತ್ತೆ ಬರ್ತೀನೋ ಇಲ್ವೋ, ಆದ್ರೆ ನಾನು ಎಲ್ಲೇ ಇದ್ರು, ಹೇಗೆ ಇದ್ರು, ನೀವು ನನಗೆ ಕೊಟ್ಟಿರೋ ಪ್ರೀತಿ ಅಭಿಮಾನ ಯಾವಾಗ್ಲೂ ನನ್ನ ಜೊತೆನೇ ಇರುತ್ತೆ. ನೀವುಗಳಿಲ್ದೇ ಇದ್ದಿದ್ರೆ ನಾವು ಒಂಟಿತನದಲ್ಲಿ ಏನಾಗ್ತಿದ್ನೋ. ಬ್ರದರ್, ಒಂದು ಬಾಕಿ ಐತಿ ಬ್ರದರ್. ಏನಿದು? ಇದು ನಂಗೆ ಗುರುತ್ರಿ. ನೀವು ಸ್ವಾಭಿಮಾನಿ ಅದಿರಿ. ಆದ್ರೆ ನಾನು ಅಂದೇ ಹೇಳಿನಿ, ನಾನು ನಿಮ್ಮ ಕೇಸದಾಗ ಏನು ಇಟ್ಟರ ನೀವು ತಗೋಬೇಕು ಅಂತ. ಬೇಡ ಅನ್ಬೇಡ್ರಿ. ಇನ್ನ ತಡ ಮಾಡಬೇಡ್ರಿ. ಲಘುನ್ ಹೋಗಿ ಅತ್ತಿಗೆನ್ ಸೇರ್ಕೊಳ್ರಿ. ಗುಡ್ ಲಕ್ ಬ್ರದರ್. ಅಜ್ಜಿ, ದಿಸ್ ಇಸ್ ಫಾರ್ ಯು. ಏನಮ್ಮ ಇದು? ವರ್ಲ್ಡ್ಸ್ ಗ್ರೇಟೆಸ್ಟ್ ಗ್ರ್ಯಾಂಡ್ ಮಾ. ಅದು ನೀವು ಅಜ್ಜಿ. ಇಷ್ಟೆಲ್ಲ ಆದ್ಮೇಲೆ ನೀವು ಮತ್ತೆ ಈ ಮನೆಗೆ ಬರಬೇಡಿ ಅಜ್ಜಿ. ನೀವು ಹೊರಡಿ ಅಜ್ಜಿ. ತಾತ, ನಾನು ನಿಂಗೆ ಒಂದು ಮಾತು ಕೇಳ? ಮತ್ತೆ ನೀವು ಯಾವತ್ತೂ ಇಲ್ಲಿ ಬರಲ್ಲ ಅಂತ ನಂಗೆ ಗೊತ್ತು. ನಾನು ದೊಡ್ಡವನಾದ್ಮೇಲೆ ನೀವು ನನ್ನ ಮನೆಯಲ್ಲೇ ಬಂದಿರಬೇಕು, ನನ್ನ ಜೊತೆಲ್ಲೇ ಇರಬೇಕು.
ನೋಡ್ಲಿ ಬಿಡಿ, ಏನ್ ಅನ್ಕೋತಾರೆ? ಪ್ರೀತಿಗೆ ಪ್ರೀತಿಸೋರ್ಗೆ ವಯಸ್ಸಾಗಲ್ಲ ಅನ್ಕೋತಾರೆ. ನೀವಿಲ್ಲದೆ ಈ 4 ತಿಂಗಳು ನನಗೆ 4 ಜನ್ಮ ಕಳೆದಾಗಾಯ್ತು. ನಾನು ಉಸಿರಾಡೋದನ್ನೇ ಮರ್ತೋಗಿದ್ದೆ. ಈಗ ನೋಡಿ, ನಿಮ್ಮ ನೋಡಿದ ಮೇಲೆ ನಾನು ಹೃದಯ ಮಿಡಿಯೋದಕ್ಕೆ ಶುರು ಮಾಡಿದೆ. ಮಾತಾಡೋದನ್ನ ನಿಮ್ಮ ಹತ್ರ ಕಲಿಬೇಕು. ಬರೀ ಮಾತಾಡೋದನ್ನಲ್ಲ, ಪ್ರೀತಿ ಮಾಡೋದನ್ನು. ನಾನಂತೂ ಎಲ್ಲ ಕಡೆ ಫೋನ್ ಮಾಡಾಯ್ತು. ಅವ್ರ ಮೊಬೈಲ್ಗೂ ಫೋನ್ ಮಾಡ್ತೀಯಾ? ಮಾಡಿದೆ, ಅದು ನಾಟ್ ರೀಚಬಲ್. ಅತ್ಲಾಗ್ ಬಿಟ್ಟು ಹಾಕೋಣ ಅಂದ್ರೆ ಜನ ಆಡ್ಕೋತಾರೆ, ಹುಡ್ಕೋಣ ಅಂದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ವಯಸ್ಸಾದ್ಮೇಲೆ ಈ ತಂದೆ ತಾಯಿಗಳದೇ ಒಟ್ನಲ್ಲಿ ದೊಡ್ಡ ಪ್ರಾಬ್ಲಮ್. ಇರ್ರೆಸ್ಪಾನ್ಸಿಬಲ್ ಪೇರೆಂಟ್ಸ್. ಇವತ್ತಾದ್ರೂ ಕೈ ಕಟ್ಕೋತೀರಾ? ಕಟ್ಕೊಳ್ಳೋದ? ಕಟ್ಟಿಸ್ಕೋತೀನಿ.